ವೀಕ್ಷಕರೇ, ವೃಶ್ಚಿಕ ರಾಶಿಯ ಬಹುನಿರೀಕ್ಷಿತವಾಗಿರತಕ್ಕಂತಹ ಯುಗಾದಿಯ ವರ್ಷ ಭವಿಷ್ಯ. ಸಮಗ್ರವಾಗಿ ಈ ಒಂದು ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವೆಲ್ಲ ಪ್ರಯೋಜನಗಳಿದೆ, ಈ ಯುಗಾದಿಯಿಂದ ಬರುವ ಯುಗಾದಿಯವರೆಗೆ ನಿಮ್ಮ ಒಂದು ಫಲದ ಸಂಪೂರ್ಣವಾಗಿರತಕ್ಕಂಥ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ಸಿಗುತ್ತೆ. ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವಿಸ್ತೃತವಾಗಿರತಕ್ಕಂತ ವಿಚಾರಗಳನ್ನ ತಿಳಿಸೋಣ. ನೋಡಿ, ಗುರುವಿನ ಪ್ರಭಾವ, ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. 7ನೇ ಗುರು ನಿಮಗೆ ಉತ್ತಮವಾಗಿರತಕ್ಕಂತ ಫಲ ಸಿಗುತ್ತೆ. ಸಂಪೂರ್ಣವಾಗಿ ಗುರುಬಲ ಅನ್ನುವಂಥದ್ದು ನಿಮಗೆ ಕಂಡು ಬರುತ್ತೆ. ಈ ಒಂದು ಫಲ ಎಲ್ಲ ರೀತಿಯಿಂದ ನಿಮಗೆ ಒಂದು ಶುಭಕರವಾಗಿರತಕ್ಕಂತ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನೋಡಿ, ನೀವೇನು ಕಷ್ಟಪಟ್ಟು ಮಾಡಿರ್ತೀರಿ, ಆ ಕಷ್ಟಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ಬೆಲೆ, ಒಂದು ಫಲ ಅನ್ನುವಂಥದ್ದು ಸಿಗುತ್ತೆ. ಶುಭಪ್ರದಾಯಕನಾಗಿರ್ತಕ್ಕಂಥದ್ರಿಂದ ಪ್ರಾಪಂಚಿಕ ಜೀವನದಲ್ಲಿ ಬಹಳಷ್ಟು ಸುಖವನ್ನ ಸಿಗ್ತಕ್ಕಂಥದ್ದು, ಸಂತೋಷವನ್ನ ಸಿಗ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಬಾಂಧವ್ಯ ಇರುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನುವಂಥದ್ದು ನೆಲೆ ನಿಲ್ತಕ್ಕಂಥ ಸನ್ನಿವೇಶಗಳು. ಇನ್ನು ದೇಹದಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ವೃದ್ಧಿ ಆಗುತ್ತೆ. ಫಿಸಿಕಲಿ ನೀವು ತುಂಬಾ ಫಿಟ್ ಆಗಿರ್ತಕ್ಕಂಥದ್ದು, ಮೆಂಟಲಿ ತುಂಬಾ ಸ್ಟಿಲ್ ಆಗಿರ್ತೀರಿ. ಯೋಚನೆ ಮಾಡುವಂತ ದೃಷ್ಟಿಕೋನಗಳು ತುಂಬಾ ಚೆನ್ನಾಗಿರುತ್ತೆ. ಪ್ರಾಪಂಚಿಕ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಉತ್ಸಾಹ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನ್ಫಿಡೆನ್ಸ್ ಇರುತ್ತೆ. ಏನಾದ್ರೂ ಒಂದು ಮಾಡಬೇಕು, ಶ್ರಮ ಪಡಬೇಕು, ಕಷ್ಟಪಟ್ಟು ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಹುರುಪು ಅನ್ನುವಂಥದ್ದಿರುತ್ತೆ. ಆ ಉಲ್ಲಾಸ, ಉತ್ಸಾಹ, ಕಾನ್ಫಿಡೆನ್ಸ್ ನಿಮಗೆ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸುವಂತಹ ಸನ್ನಿವೇಶಗಳಿದೆ. ಮನೆಯಲ್ಲಿ ಕುಟುಂಬದೊಡನೆ, ಮಕ್ಕಳೊಂದಿಗೆ ಬಹಳಷ್ಟು ಖುಷಿಯಾಗಿರ್ತಕ್ಕಂಥ ಸನ್ನಿವೇಶಗಳಿದೆ. ನೂತನವಾಗಿರ್ತಕ್ಕಂಥ ವಾಹನವನ್ನ ಕೊಳ್ಳತಕ್ಕಂಥ ಸನ್ನಿವೇಶಗಳಿದೆ. ಜೊತೆಗೆ ವಸ್ತ್ರಾಭರಣಗಳು ಕೂಡ ಸಂಗ್ರಹಿಸ್ತಕ್ಕಂಥದ್ದು, ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳು, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಬಂಧು ಬಾಂಧವರೊಡನೆ ಬಹಳಷ್ಟು ಸಂತೋಷವಾಗಿ ಬೆರೀತಕ್ಕಂಥ ಸನ್ನಿವೇಶಗಳು, ಸಜ್ಜನರ ಸಹವಾಸಗಳು ಜಾಸ್ತಿ ಆಗುತ್ತೆ. ಬೇರೆ ಜನರೊಂದಿಗೆ ಪ್ರೀತಿ ವಿಶ್ವಾಸಗಳು, ಒಳ್ಳೆ ಬಾಂಧವ್ಯಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಸೇವಕ ವರ್ಗದವರಿಂದ, ಹಿತೈಷಿಗಳಿಂದ ಉತ್ತಮವಾಗಿರತಕ್ಕಂಥ ಧನ ಸಂಪಾದನೆ ಆಗುತ್ತೆ. ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅವ್ರ ಕಡೆಯಿಂದ ಒಳ್ಳೆಯ ಒಂದು ಫಲವನ್ನ ನಿರೀಕ್ಷೆ ಮಾಡಬಹುದು. ಅವ್ರ ಕಡೆಯಿಂದ ಒಳ್ಳೆ ಧನ ಸಂಪತ್ತು ಕ್ರೋಢೀಕರಿಸತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಪೂಜ್ಯರ ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನಗಳಾಗ್ತಕ್ಕಂಥದ್ದು, ಅದರಿಂದ ಬಹಳಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುವಂತಹ ಸನ್ನಿವೇಶಗಳಿದೆ. ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನಗಳು ಮಾಡ್ತಕ್ಕಂಥ ಸನ್ನಿವೇಶಗಳು ಕಂಡು ಬರುತ್ತೆ. ಸಾರ್ವಜನಿಕರಿಂದಲೂ ಕೂಡ ಒಂದು ಗೌರವಗಳಿಗೆ ಪಾತ್ರವಾಗ್ತೀರಿ. ಯಾಕಂದ್ರೆ ವೃಶ್ಚಿಕ ರಾಶಿಯವರ ತಕ್ಷಣ ಯಾವತ್ತಿಗೂ ಪರೋಪಕಾರ, ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ನಿಶ್ಚಿಮರಾಗಿರ್ತೀರಿ. ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ರಿಂದ ಒಳ್ಳೆಯ ಒಂದು ಮಾನ ಮನ್ನಣೆ, ಗೌರವಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಸರ್ಕಾರಿ ಅಧಿಕಾರಿಗಳಿಂದ ಉತ್ತಮವಾಗಿರ್ತಕ್ಕಂಥ ಧನ ಪ್ರಾಪ್ತಿ. ಶನಿದೇವನು ನೋಡಿ ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ, ಯಾಕಂತಂದ್ರೆ 4ನೇ ಶನಿ ಆಗಿರ್ತಾನೆ. ಅರ್ಧಾಷ್ಟಮ ಶನಿ ಅಂತ ನಾವು ಕರಿತೀವಿ. ಬಟ್ ಆದ್ರೆ 50-50 ಫಲ ಇದೆ. ಈ ಶನಿ ಪರಮಾತ್ಮನ ಪ್ರಭಾವದಿಂದ ಒಂದಿಷ್ಟು ಎಚ್ಚರಿಕೆಗಳನ್ನ ನೀವು ಪಾಲಿಸಬೇಕಾಗುತ್ತೆ. ಬಹಳಷ್ಟು ಪ್ರಮುಖವಾಗಿ ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಪಾಲಿಸಿದ್ದೆ ಆದ್ರೆ ಸಮಸ್ಯೆಗಳನ್ನುವಂಥದ್ದು ಸರಿದೂಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ಸಂದರ್ಭ ಏನಾಗುತ್ತೆ, ದುಡ್ಡು ಬರ್ತಾ ಇರುತ್ತೆ, ದುಡ್ಡು ಬಂದಿರುವಂತದ್ದು ಉಳಿಸ್ಕೊಳಕ್ ಆಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ, ಕಮಿಟ್ಮೆಂಟ್ ಸಿಕ್ಕಾಪಟ್ಟೆ ಇರುತ್ತೆ, ಸಾಲ ಇರುತ್ತೆ. ಹಣಕಾಸಿನ ಲೆಕ್ಕಪತ್ರಗಳು, ಲೇವಾದೇವಿಗಳು, ಕೊಡುಕೊಳ್ಳುವಿಕೆ, ಒಂದು ಜವಾಬ್ದಾರಿ ಅನ್ನುವಂಥದ್ದು ಇದ್ದಾಗ ಬಹಳಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು, ಚಿಂತೆಯನ್ನ ಮಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಈ ಕಾರಣದಿಂದಾಗಿ ಹಣಕಾಸಿನ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು, ಎಚ್ಚರಿಕೆಯಿಂದ ಇರಬೇಕು. ಸಾಲ ಸಮಧಗಳನ್ನ ಮಾಡುವಾಗ ಜೋಪಾನವಾಗಿ ಮಾಡಿಕೊಂಡು, ಯಾವುದೇ ಒಂದು ವ್ಯವಹಾರ, ಹಣಕಾಸಿನ ವ್ಯವಹಾರಗಳಿತ್ತು ಅಂತಂದ್ರೂ ಕೂಡ ಒಂದು ನಂಬಿಕೆ, ವಿಶ್ವಾಸವನ್ನ ಪರಿಶೀಲಿಸಿ ನೀವು ವ್ಯವಹಾರವನ್ನ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ವ್ಯವಹಾರದಲ್ಲಿ ಮಾಡುವಂತ ಕೆಲಸ ಕಾರ್ಯಗಳ ಮೇಲೂ ಕೂಡ ಕೆಲವೊಂದು ಪರಿಣಾಮಗಳು ಇರ್ತವೆ. ಶನಿ ಪರಮಾತ್ಮನಿಂದ ಸ್ವಲ್ಪ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ವಿರೋಧಿಗಳ ಉಪದ್ರವ ಆಗುತ್ತೆ, ಶತ್ರುಗಳ ಬಾಧೆಗಳು ಜಾಸ್ತಿ ಆಗುವಂತ ಸನ್ನಿವೇಶಗಳಿದ್ದಾಗ
ಜನಗಳ ಜೊತೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸುಮ್ಮನೆ ಏನೋ ಒಂದು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬಾರ್ದು, ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ ಹೋಗ್ಬಾರ್ದು, ಕೆಲವೊಂದು ಸಮಸ್ಯೆಗಳನ್ನ ಮೈ ಮೇಲೆ ಹಾಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬಾರ್ದು. ಸೇಫ್ ಆಗಿರ್ತಕ್ಕಂಥ ಪ್ರಯತ್ನವನ್ನ ನೀವು ಅನುಸರಿಸಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಆತುರ, ಸಿಟ್ಟು, ಸಡನ್ ಆಗಿ ಸಿಟ್ಟು ಬಂದ್ಬಿಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕಂಟ್ರೋಲ್ ಅಲ್ಲಿ ಇರ್ತೀರಿ, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ ಅಂತ ಅಂದು ಮಾತ್ರಕ್ಕೆ ಅದನ್ನ ತಡ್ಕೊಳಕ್ ಆಗಲ್ಲ. ಅವಾಗ ಕೋಪದಿಂದ ಏನೋ ಒಂದು ಮಾತನಾಡ್ತಕ್ಕಂಥದ್ದು, ಸಿಟ್ಟಿನ ಭರದಲ್ಲಿ ಏನಾದ್ರೂ ಒಂದು ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಇದ್ರ ಬಗ್ಗೆ ಬಹಳಷ್ಟು ಜಾಣತನದಿಂದ ಹೆಜ್ಜೆಯನ್ನ ಇಡತಕ್ಕಂಥದ್ದು, ವಿಚಾರ ಮಾಡಿ ಕೆಲಸಗಳನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಜೊತೆಗೆ ಏನಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಅಂತಂದ್ರೂ ಕೂಡ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇನ್ನು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಪೂರ್ವದಲ್ಲಿನೇ ಸಮಸ್ಯೆಗಳು ಬಂದ ಮೇಲೆ ಓಡಾಡುವಂತದ್ದೆಲ್ಲ, ಸಮಸ್ಯೆಗಳು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗುತ್ತೆ. ಕೆಲವೊಂದು ಸಹಜವಾಗಿ ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳಿರ್ತಕ್ಕಂಥದ್ರಿಂದ ನೀವು ಜನಗಳ ಸಾರ್ವಜನಿಕ ಜೀವನ ಅನ್ನುವಂಥದ್ದು ಸಾಕಷ್ಟು ನಿಮಗೆ ಅನುಭವ ಆಗಿದೆ. ಹಾಗಾಗಿ ಆ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನ ಅನುಸರಿಸಿ. ಇನ್ನು ನಾನಾ ರೀತಿಯ ಕೆಲವೊಂದು ಅಡ್ಡಿ ಆತಂಕಗಳಿದ್ರು ಕೂಡ ಅದನ್ನ ಧೈರ್ಯವಾಗಿ, ಸಮರ್ಥವಾಗಿ, ಬುದ್ಧಿವಂತಿಕೆಯನ್ನ ಎದುರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ, ಆದ್ರೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟ, ಎಷ್ಟಳಿ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ, ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ, ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಜೊತೆಗೆ ಈ ನೌಕರಿದಾರರು ವಿಶೇಷವಾಗಿ 2024 ಯುಗಾದಿಯಿಂದ ಮುಂದಿನ 25 ಯುಗಾದಿವರೆಗೆ ವಿಶೇಷವಾಗಿ ನೌಕರಿದಾರಸ್ಥರಿಗೆ, ಅಂದ್ರೆ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪಾರ್ಟ್ ಟೈಮ್ ಕೆಲವೊಂದು ಅಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ನೋಡಿ ತುಂಬಾ ಪ್ರಗತಿಯ ಒಂದು ಯೋಗ ಇದೆ. ಗುರುವಿನಿಂದ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ಎಚ್ಚರಿಕೆಗಳು ಕೂಡ ಇದೆ. ಹಿಂದೆ ಉಳಿದಿರುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಕೆಲವೊಂದು ಸಫಲ ಆಗುವಂತಹ ಸನ್ನಿವೇಶಗಳಿದೆ. ಹೆಚ್ಚಿನ ಬಡ್ತಿ, ಪ್ರಮೋಷನ್, ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಬಹುದು. ದೊಡ್ಡ ದೊಡ್ಡ ಕೆಲಸಗಳನ್ನ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಬಹುದು. ಮೇಲಧಿಕಾರಿಗಳ ಪ್ರಶಂಸೆಗಳಿಗೆ ಪಾತ್ರವಾಗುವಂತಹ ಸನ್ನಿವೇಶಗಳಿದೆ. ಎಲ್ಲರಿಂದನೂ ಕೂಡ ಒಂದು ಗೌರವಗಳಿಗೆ ಪಾತ್ರವಾಗುವಂತಹ ಸಾಧ್ಯತೆಗಳು, ಸೇವಕ ವರ್ಗದಿಂದ ಲಾಭಗಳಾಗುವಂತಹ ಸನ್ನಿವೇಶಗಳು ಗುರು ಪರಮಾತ್ಮನಿಂದ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ವ್ಯಾಪಾರಸ್ಥರು, ನೀವು ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ನೋಡಿ, ಉದ್ಯೋಗದಲ್ಲಿ ತುಂಬಾ ಪ್ರಗತಿಯನ್ನು ಇರುತ್ತೆ. ಆದ್ರೆ ಚಾಲೆಂಜ್, ಕಾಂಪಿಟೇಷನ್ ತುಂಬಾ ಹೈ ಆಗಿರುತ್ತೆ. ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಂಡು ನಡೆಯುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಉತ್ತಮವಾಗಿರ್ತಕ್ಕಂಥ ಧನಲಾಭ
ಏನೋ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರ್ತಾ ಇರುತ್ತೆ. ಆದ್ರೆ ಖರ್ಚಿಗೆ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿ, ಅಧಿಕ ಖರ್ಚು ಆಗುವಂತ ಸನ್ನಿವೇಶಗಳಿದೆ. ಸಮಯ ಸಾಧಿಸಿ ಕೆಲವೊಂದು ಯಾವ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ಟಾಕ್ ಅನ್ನ ಇಟ್ಕೋಬೇಕು, ವ್ಯಾಪಾರಸ್ಥರು ಯಾವ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ವೇಗವನ್ನ ಕೊಡಬೇಕು, ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಕೆಲವೊಂದು ಸಮಯಕ್ಕೆ ಅನುಸಾರವಾಗಿ ನೀವು ಬದಲಾಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಅದರಿಂದ ಅಧಿಕ ಲಾಭ ಸಿಗುವಂತ ಸಂದರ್ಭಗಳು ಕಂಡು ಬರುತ್ತೆ. ಮಿತ್ರರಿಂದ ಮೋಸ ಆಗುವಂತ ಸನ್ನಿವೇಶಗಳಿರುತ್ತೆ, ವ್ಯಾಪಾರದಲ್ಲಿ ಮೋಸ ಆಗುವಂತ ಸನ್ನಿವೇಶಗಳಿರ್ತವೆ. ಹಾಗಾಗಿ ಎಚ್ಚರಿಕೆ ಮತ್ತು ನಂಬಿಕೆ, ಪ್ಯೂರಿಟಿ, ನಿಮ್ಮ ದುಡ್ಡು, ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತು, ಇದ್ರ ಬಗ್ಗೆ ಬಹಳ ಜೋಪಾನವಾಗಿ ಎಚ್ಚರಿಕೆಯಿಂದ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ತುಂಬಾ ಜಾಗರೂಕರಾಗಿದ್ರೆ ಒಳ್ಳೆ ಸೂಕ್ತವಾಗಿರತಕ್ಕಂಥದ್ದು ನಿರ್ಧಾರ ಅಂತ ಹೇಳ್ಬೋದು. ಇನ್ನು ಕೃಷಿಕರಿಗೂ ಕೂಡ ಒಂದು ಅದೇ ರೀತಿಯಂತ ಒಂದು ಎಚ್ಚರಿಕೆ ಇರುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ಆಚೆ ಈಚೆ ಇರುತ್ತೆ, ಆದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಮಾಡುವಂತ ಸನ್ನಿವೇಶಗಳು ಕೃಷಿಕರಿಗೆ ಕಂಡು ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಎಜುಕೇಶನ್ ಮಾಡ್ತಾ ಇರತಕ್ಕಂತ ವಿದ್ಯಾರ್ಥಿಗಳಿಗೆ, ಪದವಿಯನ್ನ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಪ್ರಯತ್ನ ಪಟ್ಟು ಅಭ್ಯಾಸವನ್ನೇನಾದ್ರೂ ಮಾಡಿದ್ರೆ ಹೆಚ್ಚಿನ ಅಂಕವನ್ನ ಗಳಿಸ್ತಕ್ಕಂಥದ್ದು, ಒಳ್ಳೆಯ ರೀತಿಯಲ್ಲಿ ಪಾಸಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅಂದುಕೊಂಡಂತಕ್ಕಂತಹ ಒಂದು ಗುರಿಯನ್ನ ಮುಟ್ಟುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಸಾಧನೆ ಏನಿದೆಯಲ್ಲ ತುಂಬಾ ಸುಲಭವಾಗಿದೆ. ಗುರುವಿನ ಅನುಗ್ರಹದಿಂದ ತುಂಬಾ ಉತ್ತಮವಾದಂತಹ ಒಂದು ಫಲ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಆಶ್ವೀಜ ಮಾಸ 1, 6, 11 ತಿಥಿಗಳು, ಶುಕ್ರವಾರ, ರೇವತಿ ನಕ್ಷತ್ರ, ಇವು ಘಾತಗಳಾಗ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವರ್ಷದಲ್ಲಿ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಬೇಕಾಗಿರುವಂತಹ ಫಲವನ್ನ ನೀವು ತಿಳಿದುಕೊಳ್ಳಬಹುದು. ಬನ್ನಿ, ಹಾಗಿದ್ರೆ ಈ ವರ್ಷದಲ್ಲಿ ನೀವು ಪರಿಹಾರ ಏನ್ ಮಾಡ್ಕೋಬೇಕಂತಂದ್ರೆ, ನೋಡಿ, ದೇವಸ್ಥಾನದಲ್ಲಿ ಮಾಡತಕ್ಕಂತಹ ಸರ್ಪಶಾಂತಿಗಳಿಗೆ ನಿಮ್ಮ ಕೈಲಾಗಿರತಕ್ಕಂತಹ ನೆರವನ್ನ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ, ಮಹಾರುದ್ರ ಪಠಣ ಮಾಡ್ತಕ್ಕಂಥದ್ದು, ಪವಿತ್ರ ಕ್ಷೇತ್ರಗಳಿಗೆ ನಾಗಹೋಮವನ್ನ ಮಾಡಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲಗಳು ಸಿಗುತ್ತೆ. ಕೇಸರಿ ತಿಲಕವನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಈ ಕಾಗೆಗಳಿಗೆ ಆಹಾರವನ್ನ ನೀಡತಕ್ಕಂಥದ್ದು ಬಹಳ ಒಳ್ಳೆ ಅನುಕೂಲಕರವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಕುಲದೇವತಾ ಅರ್ಚನೆಯನ್ನ ಮಾಡಿಸ್ತಕ್ಕಂಥದ್ದು, ಕುಲದೇವರ ದರ್ಶನವನ್ನ ಮಾಡತಕ್ಕಂಥದ್ದು ಬಹಳಷ್ಟು ಅನುಕೂಲಕರವಾಗಿ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ತುಂಬಾ ಸುಲಭವಾದ ಪರಿಹಾರಗಳಿದೆ, ಮಾಡಿಕೊಳ್ಳಿ. ಭಗವಂತನ ಕೃಪೆಗೆ ಪಾತ್ರವಾಗಿ ಸಂಕಷ್ಟಗಳಿಂದ ದೂರವಾಗಿ ನಿಮ್ಮ ಪ್ರಯತ್ನ ನಿರಂತರವಾಗಿರ್ಲಿ. ನಿಮ್ಮ ಕಾಯಕ ಕೆಲಸವನ್ನು ಪ್ರೀತಿಸಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.